ಹಲೋ ಸ್ನೇಹಿತರೆ, ನಿಮಗೆ ಸ್ವಾಗತ ಅಗ್ರಿ ಇಂಡಿಯನ್ ಚಾನಲ್ಗೆ. ನಾನು ನಿಮ್ಮ ಸ್ನೇಹಿತ ರಾಘವ್ ಮಾತಾಡೋದು. ಸ್ನೇಹಿತರೆ, ಇವತ್ತಿನ ಮಷಿನ್ ನೋಡ್ತಾ ಇದ್ರಲ್ಲ, ಇದು ಬ್ಯಾಟ್ರಿ ಆಪರೇಟೆಡ್ ರೇಕಿಂಗ್ ಮಷಿನ್ ಅಂತ ಹೇಳ್ತೀವಿ. ಈ ವಿಡಿಯೋನಲ್ಲಿ ಇದ್ರದ್ದು ಏನು ಯೂಸು, ಯಾವ ಥರ ಯೂಸ್ ಆಗುತ್ತೆ ಮತ್ತು ಎಲ್ಲಿ ಸಿಗುತ್ತೆ ಅಂತ ಹೇಳಿ ಡೀಟೇಲ್ ಆಗಿ ವಿವರಣೆಯಾಗಿ ನಿಮಗೆ ಹೇಳ್ತೀವಿ. ಪ್ಲೀಸ್ ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮ ಕಡೆ ಒಂದು ರಿಕ್ವೆಸ್ಟ್ ಏನಂದರೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಫೇಸ್ಬುಕ್ಕಲ್ಲಿ ನೋಡ್ತಿದ್ದರೆ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿರಿ. ನಿಮ್ಮದು ಒಂದು ಲೈಕು, ನಿಮ್ಮದು ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಪ್ರೋತ್ಸಾಹ ಕೊಡುತ್ತೆ. ಆಮೇಲೆ ಈ ಕನ್ನಡದ ಹುಡುಗಗೆ ನೀವು ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಇವತ್ತೇನು ಮಷಿನ್ ನೋಡ್ತಿದ್ದಾರಲ್ಲ, ಇದು ಬ್ಯಾಟ್ರಿ ಆಪರೇಟೆಡ್ ರೇಕಿಂಗ್ ಮಷಿನ್ ಅಂತ ಹೇಳ್ತೀವಿ. ಇದು ಮ್ಯಾನುಫ್ಯಾಕ್ಚರ್ಡ್ ಬೈ ಆಕ್ಸಿಲೋ ಮಷಿನ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಮೈಸೂರದವ್ರು ಇದ್ದಾರೆ. ಇದು ಸ್ಪೆಷಲಿ ಫುಲ್ಲಿ ಮೇಡ್ ಇನ್ ಕರ್ನಾಟಕ ಸ್ನೇಹಿತರೆ. ಹೌದಾ, ಇದು ನಮ್ಮ ಹೆಡ್ ಆಫೀಸ್ ಬಂದುಬಿಟ್ಟು ಮೈಸೂರಿನಲ್ಲಿ ಇದೆ, ನಿಯರ್ KR ಡ್ಯಾಮ್ ಇದೆಯಲ್ಲ ಅಲ್ಲಿ ಇದೆ ಸ್ನೇಹಿತರೆ. ಇದು ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ. ಇದು ಸ್ಪೆಷಲಿ ಪೋಲ್ಟ್ರಿ ಫಾರ್ಮ್ ಒಳಗೆ ಯೂಸ್ ಆಗುತ್ತೆ. ಪೋಲ್ಟ್ರಿ ಫಾರ್ಮ್ ಒಳಗೆ ಅಂದ್ರೆ ಈಗ ನೀವು ನೋಡ್ತಿರ್ಬೋದು, ಕೌ ಡಂಗ್ ಏನು ಪೋಲ್ಟ್ರಿದೇನು ಡಂಗ್ ಇರುತ್ತಲ್ಲ, ಅದಕ್ಕೆ ಟರ್ನಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತೇವೆ ಸ್ನೇಹಿತರೆ. ಸ್ಪೆಷಲಿ ಇದು ಟರ್ನಿಂಗ್ ಯಾಕೆ ಮಾಡಬೇಕಪ್ಪ ಅಂತ ಕ್ವಶನ್ ಬರ್ಬೋದು. ಹೌದಾ ಸ್ನೇಹಿತರೆ, ನಾವು ಕೌ ಡಂಗ್ ಒಳಗೆ ಸ್ಪೆಷಲಿ ಅಮೆನೋ ಆ್ಯಸಿಡು ಮತ್ತು ನೈಟ್ರೋಜನ್ ಕಂಟೆಂಟ್ ಭಾಳ ಇರುತ್ತೆ. ಸೊ ಅದರ್ಲಿಂದ ಏನಂದರೆ ಕೋಳಿ ಒಳಗೆ ಡಿಸೀಸ್ಗಳು ಬರ್ತವೆ, ಅಂದರೆ ರೋಗಗಳು ಬರ್ತೈತೆ ಸ್ನೇಹಿತರೆ. ಸೊ ಆ ರೋಗಗಳು ಕಂಟ್ರೋಲ್ ಮಾಡಬೇಕು, ಮತ್ತು ರೋಗದಿಂದ ಕೋಳಿಗಳು ಭಾಳ ಸಾಯ್ತಾವೆ. ಸೊ ಅದು ಕಂಟ್ರೋಲ್ ಮಾಡಬೇಕಾದ್ರೆ ನಾವೇನು ಮಾಡಬೇಕಂದ್ರೆ ಅದಕ್ಕೆ ಟರ್ನ್ ಮಾಡಬೇಕು. ಟರ್ನ್ ಅಂದರೆ ಕೆಳಗೆ ಮಾಡಬೇಕು. ಕೆಳಗೆ ಮಾಡಿದ್ರೆ ಏನಾಗತ್ತಂದರೆ ಅದು ಆವಿಯಾಗಿ ಹೋಗ್ಬರ್ತದೆ ಸ್ನೇಹಿತರೆ. ಸ್ಪೆಷಲಿ ಅಮೈನೋ ಆ್ಯಸಿಡ್ ಮತ್ತು ನೈಟ್ರೋಜನ್ ಕಂಟೆಂಟ್ ಏನು ಕೌಡಂಗಿನಲ್ಲಿ ಇರುತ್ತಲ್ಲ, ಅದು ಏನಾಗತ್ತಂದ್ರೆ ಆವಿಯಾಗಿ ಹೋಗ್ಬಿಡ್ತೈತೆ. ಸೊ ಅದು ಆವಿಯಾಗಿ ಹೋದರೆ ಏನಾಗತ್ತಂದರೆ ಸ್ವಲ್ಪ ಅಲ್ಲಿ ನಾವೇನಂದರೆ ಮಾರ್ಟಿಲಿಟಿ ರೇಟ್ ಅಂದರೆ ಡೆತ್ ರೇಟ್ ಏನು ಕೋಳಿ ಒಳಗಿರ್ತೈತಲ್ಲ ಕಡಿಮೆ ಆಗುತ್ತೆ. ಯಾಕಂದರೆ ಅಲ್ಲಿ ರೋಗ ಹರಡೋ ಚಾನ್ಸ್ ಕಡಿಮೆ ಆಗುತ್ತೆ ಸ್ನೇಹಿತರೆ. ಸೊ ಇದರಿಂದ ನಿಮ್ಮದು ಡೆತ್ ರೇಟ್ನೂ ಕಡಿಮೆ ಆಗುತ್ತೆ. ಆಮೇಲೆ ಕ್ಲೀನು ಹೈಜೀನ್ ಮೇಂಟೈನ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದ್ರ ಈಲ್ಡ್ ಏನದಲ್ಲ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ನಿಮ್ಮದು ಏನು ಇನ್ಕಮ್ ಅದಲ್ಲ ಸ್ನೇಹಿತರೆ, ಅದನ್ನು ಇನ್ಕ್ರೀಸ್ ಆಗುತ್ತೆ ಸ್ನೇಹಿತರೆ. ಇದು ಫುಲ್ಲಿ ಬ್ಯಾಟ್ರಿ ಆಪರೇಟೆಡು. ಇದಕ್ಕೆ ನೀವು ಒಂದು ಸರ್ತಿ ಚಾರ್ಜ್ ಮಾಡಬೇಕಾದ್ರೆ ಮಾಡ್ತಾರೆ 1ರಿಂದ 1.5 ತಾಸು ನೀವು ಚಾರ್ಜ್ ಮಾಡಿದ್ರೆ ನಿಮಗೆ 3ರಿಂದ 4 ತಾಸು ತನಕ ಬರುತ್ತೆ. ಆಮೇಲೆ ಇದು ಭಾಳ ಈಸಿಯಾಗಿ ಆಪರೇಟೆಡ್. ಇದಕ್ಕೆ ಸರ್ವಿಸ್ನೂ ಭಾಳ ಕಡಿಮೆ ಇದೆ. ಆಮೇಲೆ ಹ್ಯಾಂಡಿ ಆಪರೇಟೆಡ್ ಸ್ನೇಹಿತರೆ ಇದು. ಆಮೇಲೆ ಇದು ನಿಮಗೆ ಬೇಕಂದರೆ ನೀವು ಕಮೆಂಟಲ್ಲಿ ನಾನು ಮೆಸೇಜ್ ಹಾಕಿ ಇದು ಪ್ರೈಸ್ ಎಷ್ಟು ಅಂತ ಹೇಳಿ ನಿಮಗೆ ಹೇಳ್ತೀವಿ. ಆಮೇಲೆ ಕಾಂಟ್ಯಾಕ್ಟ್ ಡೀಟೇಲ್ ಬೇಕಂದ್ರೆ ನನಗೆ ಹೇಳಿ, ಅದು ಕಾಂಟ್ಯಾಕ್ಟ್ ಡೀಟೇಲ್ನು ನಾನು ಕಮೆಂಟಲ್ಲಿ ಹಾಕ್ತೀನಿ ಸ್ನೇಹಿತರೆ. ಇದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ಫೇಸ್ಬುಕ್ ಪೇಜಿಗೆ ಫಾಲೋ ಮಾಡಿರಿ. ಆಮೇಲೆ ಯಾರು ಪೋಲ್ಟ್ರಿ ಫಾರ್ಮ್ ಯೂಸ್ ಮಾಡ್ತಾರಲ್ಲ ಅಂಥ ರೈತರಿಗೆ ಶೇರ್ ಮಾಡಿರಿ. ಸೊ ಅವ್ರಿಗೂ ಗೊತ್ತಾಗಲಿ ಇಂಥ ಮಷಿನ್ಸ್ ಅದಾವ. ಆಮೇಲೆ ನಿಮ್ಮದು ಒಂದು ಶೇರ್ ಮಾಡಿದ್ರೆ ಅವ್ರಿಗೆ ಭಾಳ ಬೆನಿಫಿಟ್ ಆಗುತ್ತೆ ಸ್ನೇಹಿತರೆ. ಸೊ ಪ್ಲೀಸ್ ಶೇರ್ ಮಾಡಿರಿ. ಆಮೇಲೆ ಈ ಕನ್ನಡದ ಹುಡುಗಗೆ ನೀವು ಸಪೋರ್ಟ್ ಮಾಡಿದ್ರೆ ನಾವು ಬೆಳಿತೀವಿ. ಸೊ ನಿಮ್ಮದು ಒಂದು ಸಪೋರ್ಟು, ನಿಮ್ಮದು ಒಂದು ಲೈಕು ಭಾಳ ಇದು ಎಫೆಕ್ಟ್ ಬೀಳುತ್ತೆ ಸ್ನೇಹಿತರೆ. ಸೊ ಪ್ಲೀಸ್ ಶೇರ್ ಮಾಡಿರಿ. ನೀವೆಲ್ಲ ಚೆನ್ನಾಗಿರ್ರಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ.